एमएलसी पद से सीएम इब्राहिम ने दिया इस्तीफा। आज विधानसभा स्पीकर बसवराज होरट्टी को अपना इस्तीफा देने के बाद सीएम इब्राहिम ने बताया कि जुमेरात का दिन तमाम मजहबों में बहुत मुकद्दस माना जाता है, इसीलिए आज मैंने इस्तीफा दिया है। मेरा अगला कदम अब यहीं से शुरू होता है, जिसका भार मैंने देवेगौड़ा पर छोड़ रखा है। देवेगौड़ा हमारे और देश के रहनुमा हैं, जिन्होंने हमेशा जुल्म के खिलाफ आवाज़ उठाई है। वो एक बुजुर्ग तजुर्बेकार नेता हैं और हमेशा फ़िरका परस्त सियासत के सख्त खिलाफ रहे हैं। हमारे साथ तमाम जनता की इनको सहमति हासिल है और अगले युगादि के बाद अप्रैल और मई सियासत में बड़ा बदलाव लाने की बात कही सीएम इब्राहिम ने। ಸರ್ವಾಧಿಕಾರ ನಿರ್ಧಾರವನ್ನು ಅವರೇ ಉಳಿಸ್ಕೊಂತಾರ ಅಥವಾ ಎಲ್ಲರಿಗೂ ಹಂಚ್ತಾರ ಸರ್? ನೀವು ಕಾದು ನೋಡಿ, ಕುಮಾರಸ್ವಾಮಿಗೂ ಅಧಿಕಾರ ಇದೆ, ವಿಶ್ವನಾಥಿಗೂ ಅಧಿಕಾರ ಇದೆ. ಇನ್ನು 15 ದಿವಸ ಆದ್ಮೇಲೆ ಎಚ್ ವಿಶ್ವನಾಥ್ ಏನು ಹೇಳ್ತಾರೆ ಅದು ನೀವು ಕೇಳಿ ಹೇಳಿ. ಅದು ಶುರು ಆಗುತ್ತೆ. ಇಲ್ಲ ಅಲಿಂಗ ಅದು ನಾನ್ ಪೊಲಿಟಿಕಲ್, ಅದು ನಡೆಯುತ್ತೆ. ಲಿಂಗಾಯತ ಸಮುದಾಯ ಪೂರ್ಣವಾಗಿರಿದೆ ಅಂತ ಹೇಳಿದ್ರೆ ನನಗೆ ಆಶೀರ್ವಾದ ಮಾಡಿದ್ದಾರೆ, ಬೆಳೆದವರೇ ಅವ್ರ ಮಧ್ಯದಲ್ಲಿ. ನಾನು ದಾಸೋಹದ ಕಾಳುಗಳು ಇವತ್ತು ನಮ್ಮ ದೇಹದಲ್ಲಿದ್ದಾವೆ. ಹಾಗಾಗಿ ಆ ಸಮಾಜ ಪೂರ್ಣವಾಗಿರಿದೆ ಅಂತ ಹೇಳಿದ್ರೆ ಇವತ್ತು ನಮಗೆ ಎಚ್ ವಿಶ್ವನಾಥ್ ಅದು ಇದೆ ಅಂತ ಹೇಳಿ ತಾನೇ ಒಪ್ಕೊಂಡು ಬಂದಿರತಕ್ಕಂಥದ್ದು. ಯಾಕಂದ್ರೆ ತುಂಬಾ ಜನ ಈಗ ಇದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಈಗ ನಾವೇನೋ ತೀರ್ಮಾನ ದೇ ವಿಲ್ ಡಿಸೈಡ್. ಸರ್ ಈಗ ಬರ್ತಾರ ಒಂದಷ್ಟು ಜನ ಅಂದ್ರೆ ಯಾರೆಲ್ಲ ಬರ್ತಾರ ಸರ್? ಅದನ್ನ ಈಗಲೇ ನಾನು ಹೇಳಕ್ ಹೋಗೋದಿಲ್ಲ. ಯುಗಾದಿ ಆದ್ಮೇಲೆ ಏನೋ ಪ್ರವಾಹ ಅಂದ್ರಲ್ಲ ಸರ್? ಹೌದೌದು, ಯಾವ ಪ್ರವಾಹ? ಕಾಂಗ್ರೆಸ್ ಇಂದನೇ ಬಿಜೆಪಿ ಎಲ್ಲ ಕಡೆಯಿಂದ ಬರುತ್ತೆ. ಇಲ್ಲ ನಿಮಗೆ ಯಾವ ಸ್ಪಷ್ಟತೆ ಇದೆ ಸರ್? ನಾನು ಕುಮಾರಸ್ವಾಮಿಗೆ ಹೋಗಿ ಕೇಳಿ ನೋಡಿ, ಈಗ ನೀವು ಏಕಾಂಗಿಯಾಗಿ ಬರ್ತೀರೇನೋ ಇಲ್ಲೋ ಅಂತ ಈಗ ಕೇಳಿ ಏನು ಹೇಳ್ತಾರೆ, ಆಮೇಲೆ ನನಗೆ ಹೇಳಿ ಸ್ಪಷ್ಟವಾಗಿ. ಇವತ್ತು ನಿಶ್ಚಳವಾಗಿ ಇವತ್ತು ನಾವು ಏನೋ ಒಂದು ವಾತಾವರಣ ಇದೆ. ಎಸ್, ಯಾಕಂದರೆ ಇದು ಡಿಸಿಷನ್ ತಗೋಬೇಕಾದ್ರೆ ಹೈಕಮಾಂಡ್ ಕೇಳೋ, ಈ ಕಮಾಂಡ್ ಕೇಳಿ, ಲೋ ಕಮಾಂಡ್ ಕೇಳೋದು ಏನಿಲ್ಲ. ಇಲ್ಲೇ ಮನೆ ಒಳಗಡೆನೆ ಎಲ್ಲದ್ದು. ರೂಪಾಯಿಗೆ ಜಗಳ ಮಾಡಿದ್ರೆ ಕನಿಷ್ಠ 8 ಆದರೂ ಸಿಕ್ಕತ್ತೆ. ಅಲ್ಲಿ ರೂಪಾಯಿ ಟಿಕೆಟ್ ಹಾಕೊಂಡು ಹೋದ್ರೆ ಕೈ ಮುಗಿಸ್ಕೊಂಡು ಹೈಕಮಾಂಡ್ ದರ್ಶನ ಆಗಿಲ್ಲ ಅಂತ ಬರ್ಬೇಕು. ಇಲ್ಲಿ ಬೇಕಾಗಿಲ್ವಲ್ಲ. ಇಲ್ಲಿ ದರ್ಶನ ಬೆಳಗ್ಗೆ ಎದ್ರೆ ದೇವೇಗೌಡರ ದರ್ಶನ, ಬೆಳಗ್ಗೆ ಎದ್ರೆ ಕುಮಾರಸ್ವಾಮಿ ದರ್ಶನ, ಬೆಳಗ್ಗೆ ಎದ್ರೆ ಇಬ್ರಾಹಿಂ ದರ್ಶನ. ಇನ್ನು ದರ್ಶನಕ್ಕೆ ಡೆಲ್ಲಿ ಹೋಗ್ಬೇಕಾದಿಲ್ವಲ್ಲ. ಸುಳ್ಳಾಗಿಲ್ಲ. UP ಚುನಾವಣೆ ರಿಸಲ್ಟು, ಅಲ್ಲಿ ಬಂದಿರತಕ್ಕಂಥ ಮತದಾನ, ಗೆದ್ದಿರ್ತಕ್ಕಂಥದ್ದೆಲ್ಲ ನೀವು ಲೆಕ್ಕ ಹಾಕಿ ನೋಡಿದ್ರೆ ಕರ್ನಾಟಕದಲ್ಲಿ UP ಅಲ್ಲ, ಕರ್ನಾಟಕನೇ. ಇಲ್ಲಿ ಜಾತಿ ಹಿಂದೂ ಮುಸ್ಲಿಮು ಕಮ್ಯುನಲ್ ಇಲ್ಲ. ಇಲ್ಲೇನಂದ್ರೆ ಜಾತಿ ಸಮೀಕರಣ. ಒಕ್ಕಲಿಗರು, ಲಿಂಗಾಯತರು, ಹಿಂದುಳಿದವರು, ದಲಿತರು, ಸಾಬ್ರು, ಈ ಪಂಚಭೂತಗಳಿದಾವಲ್ಲ, ಇವು ಯಾವ್ಯಾವ ಎಲ್ಲೆಲ್ಲಿ ಹೋಗ್ತವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಶ್ರೀಮಾನ್ ಕುಮಾರಸ್ವಾಮಿಯವರು ಕಳೆದ 2-3 ತಿಂಗಳಿಂದ ಅವರ ನಿಲುವು, ಅವರ ವಿಚಾರಗಳನ್ನು ಏನು ಜನರ ಮುಂದೆ ಇಡ್ತಾ ಇದ್ದಾರೋ, ಇದು ಸ್ಪಷ್ಟವಾಗಿ ಒಂದು ಜಾತ್ಯತೀತವಾದಂಥ ಪಕ್ಷ ಅಂತೇಳಿ ಇವತ್ತು ಜನ ಒಪ್ಕೊಂಡು ಅಂಗೀಕಾರ ಮಾಡ್ಕೊಂಡು ಮುಂದೆ ಬರ್ತದೆ. ಸರ್, ಕುಮಾರಸ್ವಾಮಿ ಇದರಿಂದ ಕಂಗಾಲಾಗಿದ್ದಾರೆ ಅಂತ ಒಂದು ಮಾಹಿತಿ ನಿಜ ಸರ್? ನೀವು ಕಂಗಾಲಾಗಿದ್ದೀರಿ ಕೇಳೋರು. ಯಾವ ಷರತ್ತು ಇಲ್ಲ, ಯಾವುದಿಲ್ಲ. ಅದು ನನ್ನ ಮನೆಯಲ್ಲಿ ನಾನು ಏನಾದರೂ ಷರತ್ತು ಹಾಕ್ತೀನಿ ಅಂದರೆ ಎಲ್ಲಿ ಬಾಗಿಲಿದೆ, ಎಲ್ಲಿ ಕಿಟಕಿ ಇದೆ ಅಂತ ನನಗೆ ಗೊತ್ತಿಲ್ವಾ? ಅಡುಗೆ ಮನೆ ಯಾವುದು, ದೇವ್ರ ಕೋಣೆ ಯಾವುದು? ನನ್ನ ಮನೆಯಲ್ಲಿ ನಾವು ಒಳಗೆ ಹೋಗ್ಬೇಕಾದ್ರೆ ಷರತ್ತು ಬೇಕಾ? ಯಾರಾದರೂ ದಾರಿ ತೋರಿಸೋದಕ್ಕೆ ಬೇಕಾಗಿದೆಯಾ? ಅಲ್ಲ, ಕಾಂಗ್ರೆಸ್ ಅಲ್ಲಿ ಅಧಿಕಾರ ಕೊಟ್ಟಿಲ್ಲ ಅಂತ ನೀವು JDS ಈಗ ಅಲ್ಲಿ ಅಧಿಕಾರ ಇಲ್ಲ ಅಂತ ಇರ್ಲಿಕ್ಕಾಗತ್ತಾ? ಕಾಂಗ್ರೆಸ್ನಲ್ಲಿ ಅಧಿಕಾರ ಕೊಟ್ಟಿಲ್ಲ ಅಂತಲ್ಲ. ಕಾಂಗ್ರೆಸ್ನಲ್ಲಿ ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಏನು ಲೀಡ್ರ್ ಆರಿಸ್ಬೇಕಾಗಿತ್ತು ಅದು ಆರಿಸಲಿಲ್ಲ. ಅವ್ರಿಗೆ ನಾನು ಕೊಡಿ ಅಂತ ಕೇಳಲಿಲ್ಲ. 21 ಜನ ಇದ್ದೀವಿ, ಎಲೆಕ್ಷನ್ ಮಾಡಿ ನನಗೆ ಮೆಜಾರಿಟಿ ಬಂದರೆ ನನಗೆ ಕೊಡಿ, ಬರೋದ್ರೆ ಬಿಟ್ಟುಬಿಡಿ. ಅದನ್ನು ಯಾಕೆ ಮಾಡಲಿಲ್ಲ? ಅದು ಮಾಡದೇ ಇದ್ದಿದ್ದಕ್ಕೆ ಹೊರಗೆ ಬಂದ್ವಿ ನಾವು. ಇಲ್ಲ, ನಾವೆಲ್ಲ ಹೇಳ್ಬಾರ್ದು ಈಗ ಸರ್. ನಿಜಿ ಅವ್ರು ಏನೇನು ಸ್ಟೇಟ್ಮೆಂಟ್ಗಳು ಏನು ಬರ್ತದವ, ಈಗ ಮುಂದೇನು ಬರುತ್ತೆ ಅದು ನೀವು ಬಾಂಬೆ ಬಾಯ್ಸ್ ಪುಸ್ತಕ ಬಿಡುಗಡೆ ಆದ ನಂತರ ರೆಪ್ಲಿಕೇಶನ್ ಹೇಳ್ತಿದ್ದೀರಾ? ಇಲ್ಲ, ಯಾವ ವಿಚಾರದ ಬಗ್ಗೆ ಹೇಳ್ತಾರೆ? ಜಸ್ಟ್ ವೇಟ್ ಅಂಡ್ ಸಿ. ಎಲ್ಲದ್ದು ಈಗಲೇ ನೀವು ಫಸ್ಟ್ ದಿವಸ, ಇವತ್ತು ಗುರುವಾರ ದಿವಸ ಆಗಿದೆ. ಜಸ್ಟ್ ವೇಟ್ ಅಂಡ್ ಸಿ. ಸರಿ, ಒಂದು ಹಿಂಟ್ ಕೊಡಿ ಸರ್. ಜೊತೆಗೆ ಯಾರು ಬರ್ತಾರೆ ನಿಮ್ಮ ಜೊತೆ? ಇಬ್ರಾಹಿಂ ಜೊತೆ? ಈಗ ನಾನು ಯಾವುದು ಹೇಳಲ್ಲ. ಬರ್ದಾಗ ನಿಮಗೆ ಒಬ್ಬೊಬ್ಬರಾಗೆ ಒಂದೊಂದು ಪೀಸ ನಿಮಗೆ ತೆಗೆದು ತೋರಿಸ್ತಾ ಇರ್ತೀನಿ. ಒಳ್ಳೆದಾಗಲಿ ಸರ್ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ. ಥ್ಯಾಂಕ್ ಯು.